ಯಾರು ಹೊಸದಾಗಿ ಸ್ಟಾಕ್ ಮಾಡಕ್ಕೆ ಬರ್ತಾ ಇದ್ದೀರಾ, ದಯವಿಟ್ಟು ಯೂಟ್ಯೂಬ್ ನೋಡ್ಕೊಂಡು ಮಾತ್ರ ಬರಬೇಡಿ. ಆಫ್ ನಾಲೆಜ್ ತುಂಬಾ ಡೇಂಜರ್ ಇದೆ. ತಾವು ಟಿಡಿಗೆ ಬನ್ನಿ, ಫುಲ್ ಆಗಿ ತಿಳ್ಕೊಳ್ಳಿ. ನಾರ್ಮಲ್ ಪರ್ಸನ್ಗೂ ಮತ್ತೆ ಮಿಲೇನಿಯರ್ಗೆ ಏನು ಡಿಫ್ರೆನ್ಸ್ ಅನ್ನೋದು ನಾವು ಕಲಿತೀವಿ. ಟಿಡಿ ಇಸ್ ಎ ಬೆಸ್ಟ್ ಅಕಾಡೆಮಿ ಟು ಲರ್ನ್. ನಮ್ಮ ಟಿಡಿ ಅಕಾಡೆಮಿಗೆ ಹೋಗಿ ಕೋರ್ಸಸ್ ಅನ್ನ ತಗೊಂಡು ಅರ್ಥ ಮಾಡಿಕೊಂಡು ಹಣ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.comನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಒಂದು ಕಡೆ ಇಸ್ರೇಲ್ ಲೆಬನಾನ್ನಾದ್ಯಂತ ದಾಳಿಗಳನ್ನು ಮಾಡಿ ಹಿಜ್ಬುಲ್ಲಾಗಳನ್ನು ಪುಡಿಗಡ್ತಾ ಇದ್ರೆ, ಮತ್ತೊಂದು ಕಡೆ ರಷ್ಯಾ ಯುಕ್ರೇನ್ ಮೇಲೆ ಮುಗಿಬಿದ್ದಿದೆ. ಹೀಗೆ ಮಿತ್ರರಿಬ್ಬರು ಯುದ್ಧದಲ್ಲಿ ಮುಳುಗಿರುವಾಗಲೇ ಭಾರತ ವಿಶ್ವಸಂಸ್ಥೆಯಲ್ಲಿ ಮಹತ್ವದ ಹೇಳಿಕೆಯನ್ನು ಕೊಟ್ಟಿದೆ, ಶಾಂತಿ ಪಾಠ ಮಾಡಿದೆ. ಅಮೆರಿಕ ಪ್ರವಾಸದಲ್ಲಿದ್ದ PM ಮೋದಿ ಕೊನೆ ದಿನ ಅಂದರೆ 3ನೇ ದಿನ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಮಹತ್ವದ ಭಾಷಣ ಮಾಡಿದ್ದಾರೆ. ಮಾನವೀಯತೆಯ ಯಶಸ್ಸು ನಮ್ಮ ಸಾಮೂಹಿಕ ಶಕ್ತಿಯಲ್ಲಿದೆಯೇ ಹೊರತು ಯುದ್ಧ ಭೂಮಿಯಲ್ಲಿ ಅಲ್ಲ ಅಂತ ಹೇಳಿದ್ದಾರೆ. ನಮಸ್ಕಾರ ಅಂತ ವಿಶ್ವಸಂಸ್ಥೆಯಲ್ಲಿ ತಮ್ಮ ಭಾಷಣವನ್ನು ಶುರು ಮಾಡಿದ ಮೋದಿ, ಒಂದು ಕಡೆ ಜಾಗತಿಕ ಶಾಂತಿ ಮತ್ತು ಭದ್ರತೆಗೆ ಭಯೋತ್ಪಾದನೆ ಬಹಳ ಸೀರಿಯಸ್ ಅಪಾಯವನ್ನು ಒಡ್ತಾ ಇದೆ, ಮತ್ತೊಂದು ಕಡೆ ಸೈಬರ್ ಸೆಕ್ಯೂರಿಟಿ, ಮ್ಯಾರಿಟೈಮ್ ಮತ್ತು ಬಾಹ್ಯಾಕಾಶ ಹೊಸ ಯುದ್ಧ ರಂಗಗಳಾಗ್ತಾ ಇವೆ. ಇಂಥ ಹೊತ್ತಲ್ಲಿ ಜಗತ್ತು ಈ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಕ್ರಮ ಕೈಗೊಳ್ಳಬೇಕು, ಅದನ್ನು ಬಿಟ್ಟು ಯುದ್ಧದಲ್ಲಿ ಮುಳುಗಬಾರದು ಅಂತ ಮೋದಿ ಪಾಠ ಮಾಡಿದ್ದಾರೆ. ನಾವೆಲ್ಲ ಒಗ್ಗಟ್ಟಾಗಿ ನಿಂತರೆ ಮಾತ್ರ ಮಾನವೀಯತೆಯ ಯಶಸ್ಸನ್ನ ಕಾಣಬಹುದೇ ಹೊರತು ಯುದ್ಧ ಭೂಮಿಯಲ್ಲಿ ಯಾವುದೇ ಯಶಸ್ಸು ಸಿಗುವುದಿಲ್ಲ. ಭಾರತದಲ್ಲಿ 25 ಕೋಟಿ ಜನರನ್ನ ಬಡತನದಿಂದ ಹೊರತರುವ ಮೂಲಕ ಸುಸ್ಥಿರ ಅಭಿವೃದ್ಧಿ ಯಶಸ್ವಿಯಾಗಬಹುದು ಅಂತ ನಾವು ತೋರಿಸ್ಕೊಟ್ಟಿದ್ದೀವಿ. ಈ ನಮ್ಮ ಯಶಸ್ಸಿನ ಸೂತ್ರವನ್ನ ಇಡೀ ಗ್ಲೋಬಲ್ ಸೌತ್ ರಾಷ್ಟ್ರಗಳಿಗೆ ಶೇರ್ ಮಾಡೋಕೆ ರೆಡಿ ಇದೀವಿ ಅಂತ PM ಮೋದಿ ಹೇಳಿದ್ದಾರೆ. ಹಾಗೆ ಜಾಗತಿಕ ಶಾಂತಿ ಮತ್ತು ಅಭಿವೃದ್ಧಿಗೆ ಜಾಗತಿಕ ಸಂಸ್ಥೆಗಳ ಸುಧಾರಣೆ ಬಹಳ ಮುಖ್ಯ ಅಂತ ಹೇಳೋ ಮೂಲಕ ವಿಶ್ವಸಂಸ್ಥೆಯಲ್ಲಿ ಸುಧಾರಣೆ ಆಗಬೇಕ್ರಿ ಅಂತ ಹೇಳಿದ್ದಾರೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತಕ್ಕೆ ಸ್ಥಾನ ಕೊಡಿ ಅಂತ ಹೇಳಿದ್ದಾರೆ. ಭದ್ರತಾ ಮಂಡಳಿಯಲ್ಲಿ ಸುಧಾರಣೆ ಆಗಬೇಕು ಅಂತ ಭಾರತ ಮೊದಲಿನಿಂದಲೂ ಶ್ರಮ ಪಡ್ತಾ ಇದೆ, ಆಗ್ರಹ ಮಾಡ್ತಾನೆ ಇದೆ. ಯಾಕಂದ್ರೆ ಭದ್ರತಾ ಮಂಡಳಿ ಈಗಿರೋ ವಾಸ್ತವತೆಯನ್ನ ಬಿಂಬಿಸ್ತಾ ಇಲ್ಲ. ಹೀಗಾಗಿ ಭಾರತಕ್ಕೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಶಾಶ್ವತ ಸ್ಥಾನ ಸಿಗಬೇಕು ಅನ್ನೋದು ಭಾರತದ ಆಗ್ರಹ. ಭಾರತಕ್ಕೆ ಅರ್ಹ ರಾಷ್ಟ್ರ ಅಂತ ಮೋದಿ ಮತ್ತೊಮ್ಮೆ ದೃಢವಾಗಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಜನರಲ್ ಅಸೆಂಬ್ಲಿಯಲ್ಲಿ ಭಾಷಣದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇನ್ನು ಸಭೆಯ ಸೈಡ್ ಲೈನ್ಸ್ ನಲ್ಲಿ ಮೋದಿ ಯುಕ್ರೇನ್ ಅಧ್ಯಕ್ಷ ವೊಲಡಿಮಿರ್ ಝೆಲೆನ್ಸ್ಕಿಯನ್ನ ಮೀಟ್ ಮಾಡಿದ್ದಾರೆ. ಮತ್ತೊಮ್ಮೆ ಮೀಟ್ ಮಾಡಿದ್ದಾರೆ. ಪುನಃ ಯುಕ್ರೇನ್ ರಷ್ಯಾ ಯುದ್ಧ ನಿಲ್ಲಿಸೋಕೆ ನಾವು ಸಪೋರ್ಟ್ ಮಾಡ್ತೀವಿ, ಶಾಂತಿ ಸ್ಥಿರತೆ ಬೇಕು, ಯುಕ್ರೇನ್ ನೆಲದಕ್ಕೆ ಬೆಂಬಲಿಸ್ತೀವಿ ಅಂತ ಮೋದಿ ಪುನರುಚ್ಚಾರ ಮಾಡಿದ್ದಾರೆ. ಕಳೆದ 3 ತಿಂಗಳ ಅವಧಿಯಲ್ಲಿ PM ಮೋದಿ ಮತ್ತು ಝೆಲೆನ್ಸ್ಕಿಯ 3ನೇ ಭೇಟಿ ಇದು ಇಂಪಾರ್ಟೆಂಟ್. ಲಾಸ್ಟ್ ಮಂತ್ ಅಂತೂ ಯುಕ್ರೇನ್ಗೆ ಹೋಗಿನೇ ಮೀಟ್ ಆಗಿದ್ರಲ್ಲ, ಎಲ್ಲ ಭೇಟಿಗಳನ್ನು ಸೇರಿಸ್ಕೊಂಡ್ರೆ 3 ತಿಂಗಳಲ್ಲಿ 3ನೇ ಭೇಟಿ ಆಗುತ್ತೆ. ಏನು ಅಮೆರಿಕದಲ್ಲಿ 3 ದಿನಗಳ ಪ್ರವಾಸದ ಬಳಿಕ ಭಾರತಕ್ಕೆ ವಾಪಸ್ ಪ್ರಯಾಣ ಬೆಳೆಸಿದ್ದಾರೆ ಮೋದಿ. ತಮ್ಮ ಭೇಟಿ ವೇಳೆ ಕ್ವಾಡ್ ಸಭೆಯಲ್ಲೂ ಕೂಡ ಭಾಗಿಯಾಗಿದ್ರು. ಭಾರತೀಯ ಸಮುದಾಯದವರನ್ನ ಉದ್ದೇಶಿಸಿ ಮಾತನ್ನ ಕೂಡ ಆಡಿದ್ರು. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ನಡೆದ ಸಮಿಟ್ ಆಫ್ ದಿ ಫ್ಯೂಚರ್ ಅನ್ನು ಉದ್ದೇಶಿಸಿ ಕೂಡ ಮಾತನಾಡಿದ್ರು. ಅಷ್ಟೇ ಅಲ್ಲ, ಜಪಾನ್ನ ಪ್ರಧಾನಿ ಫುಮಿಯೋ ಕಿಶಿಡಾ ಹಾಗೆ ಆಸ್ಟ್ರೇಲಿಯಾ ಪ್ರಧಾನಿ ಆಂಟನಿ ಅಲ್ಬನೀಸ್ ಜೊತೆಗೂ ಕೂಡ ಕ್ವಾಡ್ ಸೈಡ್ ಲೈನ್ಸ್ ನಲ್ಲಿ ಪ್ರತ್ಯೇಕವಾಗಿ ದ್ವಿಪಕ್ಷೀಯ ಮಾತುಕತೆಯನ್ನ PM ನಡೆಸಿದ್ರು. ಗಾಜಾ ಬಳಿಕ ಮಿಡಲ್ ಈಸ್ಟ್ ನಲ್ಲಿ ಮತ್ತೊಂದು ಭೀಕರ ಯುದ್ಧ ಶುರುವಾಗಿದೆ. ಲಬನಾನ್ ಜೊತೆಗಿನ ಸಂಘರ್ಷದಲ್ಲಿ ಈಗ ಇಸ್ರೇಲ್ ಮತ್ತೊಮ್ಮೆ ಅತ್ಯಂತ ಭಯಾನಕ ರೀತಿಯಲ್ಲಿ ದಾಳಿ ಮಾಡಿದೆ. ಪರಿಣಾಮ 200-300 ಅಲ್ಲ, ಬರೋಬ್ಬರಿ 500 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಅದರಲ್ಲಿ 100ಕ್ಕೂ ಅಧಿಕ ಮಕ್ಕಳು, ಮಹಿಳೆಯರಿದ್ರು. 1650 ಜನ ಗಾಯಗೊಂಡಿದ್ದಾರೆ. ಲೆಬನಾನ್ ಸರ್ಕಾರ ಈ ಮಾಹಿತಿಯನ್ನು ಕೊಟ್ಟಿದೆ. ಈ ಮೂಲಕ 2006ರ ಬಳಿಕ ಲೆಬನಾನ್ ಮೇಲೆ ಇಸ್ರೇಲ್ ನಡೆಸಿದ ಅತ್ಯಂತ ಪ್ರಬಲ ದಾಳಿ ಇದಾಗಿದೆ. ಅಂದಹಾಗೆ 2006ರಲ್ಲಿ ದಾಳಿಯಲ್ಲಿ ಲೆಬನಾನ್ನಲ್ಲಿ ಹಿಜ್ಬುಲ್ಲಾಗಳು ಸೇರಿ ಒಟ್ಟು 1200 ಜನ ಸಾವನ್ನಪ್ಪಿದ್ರೆ 45 ಜನ ಇಸ್ರೇಲ್ ಕಡೆಯವರು ಮೃತಪಟ್ಟಿದ್ರು. ಈಗ ಅಂತಹದೇ ಮಾದರಿಯ ಬಿಗ್ ಅಟ್ಯಾಕ್ ಅನ್ನ, ದಾಳಿಯನ್ನ ಇಸ್ರೇಲ್ ಲೆಬನಾನ್ ಮೇಲೆ ಮಾಡಿದೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ನ್ಯೂಯಾರ್ಕ್ನಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಗೆ ಹೋಗಿರೋ ಟೈಮ್ನಲ್ಲೇ ಇಸ್ರೇಲ್ ಈ ರೀತಿ ರೊಚ್ಚಿಗೆದ್ದು ಲೆಬನಾನ್ನಲ್ಲಿರೋ ಹಿಜ್ಬುಲ್ಲಾಗಳ ಮೇಲೆ ಮುಗಿಬಿದ್ದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರತ್ಯೇಕ ವರದಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಆಲ್ರೆಡಿ ನಾವು ಪಬ್ಲಿಷ್ ಮಾಡಿದ್ದೀವಿ. ನೀವು ಅದನ್ನ ಈ ವರದಿಯನ್ನ ಚೆಕ್ ಮಾಡಬಹುದು. ಇವತ್ತಷ್ಟೇ ಪಬ್ಲಿಷ್ ಆಗಿದೆ. ಈ ನಡುವೆ ಇರಾನ್ನ ಹಿರಿಯ ಅಧಿಕಾರಿಯೊಬ್ಬರು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಲೆಬನಾನ್ನಲ್ಲಿ ಸ್ಫೋಟಗೊಂಡ ಪೇಜರ್ಗಳನ್ನು ಖರೀದಿ ಮಾಡುವಲ್ಲಿ ಇರಾನ್ ತೊಡಗಿತ್ತು. ಹಾಗಾಗಿ ಕಳೆದ ಮೇನಲ್ಲಿ ಇಬ್ರಾಹಿಂ ರೈಸಿ ಮೃತಪಟ್ಟಿದ್ದ ಹೆಲಿಕಾಪ್ಟರ್ನಲ್ಲೂ ಇಂತಹದ್ದೇ ಸ್ಫೋಟ ಉಂಟಾಗಿರಬಹುದು ಅಂತ ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಗಾಜಾ ಯುದ್ಧ ಕೊನೆಗೊಳಿಸುವಂತೆ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮೊಯಿಜು ಅಮೆರಿಕದಲ್ಲಿ ನಡೆದ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಒತ್ತಾಯ ಮಾಡಿದ್ದಾರೆ. ವಿಶ್ವಸಂಸ್ಥೆಯಲ್ಲಿ ಪ್ಯಾಲೆಸ್ತೇನ್ಗೆ ಫುಲ್ ಮೆಂಬರ್ಶಿಪ್ ಕೊಡುವಂತೆ ಕೂಡ ಅವರು ಆಗ್ರಹ ಮಾಡಿಕೊಂಡಿದ್ದಾರೆ.
ಕೇರಳದ ವೈನಾಡಿನ ಭೂ ಕುಸಿತದಲ್ಲಿ ಮೃತಪಟ್ಟ ಮತ್ತು ಹಾನಿಗೊಳಗಾದ ಜನರಿಗೆ ಸಹಾಯ ಮಾಡೋಕೆ ಬ್ರಿಟನ್ ಮುಂದಾಗಿದೆ. ಸ್ಟಾರ್ಟ್ ಫಂಡ್ ಅನ್ನು ಬ್ರಿಟನ್ನ NGO ಮೂಲಕ ಸುಮಾರು 900 ಫ್ಯಾಮಿಲಿಗಳಿಗೆ ವಾಷಿಂಗ್ ಕಿಟ್ ಸೇರಿ ಗೃಹ ಬಳಕೆಗೆ ಬೇಕಾದ ಅಗತ್ಯ ವಸ್ತುಗಳನ್ನು ಕೊಟ್ಟಿದ್ದಾರೆ. ಖುದ್ದು ಬೆಂಗಳೂರಲ್ಲಿರುವಂತಹ ಬ್ರಿಟಿಷ್ ಡೆಪ್ಯೂಟಿ ಹೈ ಕಮಿಷನ್ನ ಮುಖ್ಯಸ್ಥ ಜೇಮ್ಸ್ ಗಾಡ್ಬರ್ ಭೂಕುಸಿತ ಉಂಟಾಗಿದ್ದ ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಅಗತ್ಯ ವಸ್ತುಗಳನ್ನು ಜನರಿಗೆ ಹಂಚಿದ್ದಾರೆ. ಯುಕ್ರೇನ್ ರಷ್ಯಾ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಮಾಹಿತಿಯನ್ನು ರಷ್ಯಾ ಕೊಟ್ಟಿದೆ. ಕಳೆದ 7 ವಾರಗಳಲ್ಲಿ ರಷ್ಯಾದ ಕುಸ್ಕ್ ಪ್ರದೇಶದ ಮೇಲೆ ಯುಕ್ರೇನ್ ನಡೆಸಿದ ದಾಳಿಯಲ್ಲಿ 56 ಜನ ಪ್ರಾಣ ಕಳ್ಕೊಂಡಿದ್ದಾರೆ, 266 ಜನ ಗಾಯಗೊಂಡಿದ್ದಾರೆ ಅಂತ ರಷ್ಯಾ ವಿದೇಶಾಂಗ ಸಚಿವಾಲಯ ಮಾಹಿತಿಯನ್ನು ಕೊಟ್ಟಿದೆ. ಅಂದಹಾಗೆ ಕಳೆದ ಆಗಸ್ಟ್ 6ನೇ ತಾರೀಕಿನಿಂದ ರಷ್ಯಾದ ಈ ಕುಸ್ಕ್ ಪ್ರದೇಶದ ಮೇಲೆ ಯುಕ್ರೇನ್ ಒಳನುಗ್ಗಿ ದಾಳಿ ಮಾಡೋಕೆ ಶುರು ಮಾಡಿಕೊಂಡಿದೆ. ಲಂಕಾದ ನೂತನ ಅಧ್ಯಕ್ಷ ಅನುರ ಕುಮಾರ ದಿಸ್ಸಾನಾಯಕೆಗೆ ಚೀನಾ ಕಡೆಯಿಂದ ಈಗ ಶುಭಾಶಯ ಹರಿದು ಬಂದಿದೆ. ಭಾರತದ ಪ್ರಧಾನಿ ಸೇರಿದ ಹಾಗೆ ಜಗತ್ತಿನ ನಾಯಕರು ವಿಶ್ ಮಾಡಿದ್ರು. ಈಗ ಅಧ್ಯಕ್ಷ ಶಿ ಜಿನ್ಪಿಂಗ್ ಅನುರ ಕುಮಾರ ದಿಸ್ಸಾನಾಯಕೆಗೆ ವಿಶ್ ಮಾಡಿದ್ದಾರೆ. ಚೀನಾದ ಮಹತ್ವಾಕಾಂಕ್ಷೆಯ ಯೋಜನೆ ಬೆಲ್ಟ್ ಅಂಡ್ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಇನಿಷಿಯೇಟಿವ್ BRI ಅಡಿಯಲ್ಲಿ ಶ್ರೀಲಂಕಾ ಕಡೆಯಿಂದ ಹೆಚ್ಚಿನ ಸಹಕಾರ ಸಿಗುತ್ತೆ ಅಂತ ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಹಾಗೆ ಚೀನಾ ಹಾಗೂ ಶ್ರೀಲಂಕಾ ನಡುವಿನ ಟ್ರೆಡಿಷನಲ್ ಫ್ರೆಂಡ್ಶಿಪ್ ಮುಂದುವರಿಸೋಕೆ ಅನುರ ಕುಮಾರರೊಂದಿಗೆ ಕೆಲಸ ಮಾಡೋಕೆ ನಾವು ಬಯಸ್ತೀವಿ. 2 ದೇಶಗಳ ಸಂಬಂಧ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ. ಅರ್ಜೆಂಟೀನಾ ಮತ್ತು ವೆನೆಜುವೆಲಾ ವಿಚಿತ್ರ ಕೆಲಸ ಮಾಡಿಕೊಂಡಿವೆ. ಪರಸ್ಪರ ಈ 2 ರಾಷ್ಟ್ರಗಳು ಅಧ್ಯಕ್ಷರುಗಳ ವಿರುದ್ಧ ಅರೆಸ್ಟ್ ವಾರೆಂಟ್ ಅನ್ನು ಜಾರಿ ಮಾಡಿಕೊಂಡಿದ್ದಾರೆ. ನಿರ್ಬಂಧಗಳ ಉಲ್ಲಂಘನೆಯಾಗಿದೆ ಅಂತ ಹೇಳಿ ವೆನೆಜುವೆಲಾದ ವಿಮಾನವನ್ನು ಅರ್ಜೆಂಟೀನಾ ರಾಜಧಾನಿ ಬ್ಯೂನಿಸ್ ಐರಿಸ್ನಲ್ಲಿ ಸೀಸ್ ಮಾಡಲಾಗಿದೆ. ಇದನ್ನು ಖಂಡಿಸಿ ವೆನೆಜುವೆಲಾ ಕೋರ್ಟ್ ಅರ್ಜೆಂಟೀನಾ ಅಧ್ಯಕ್ಷ ಹ್ಯಾವಿಯರ್ ಮಿಲೆ ವಿರುದ್ಧ ಅರೆಸ್ಟ್ ವಾರೆಂಟ್ ಜಾರಿ ಮಾಡಿದೆ. ಇದರ ಬೆನ್ನಲ್ಲೇ ಹಿಂಸಾತ್ಮಕ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಆರೋಪವನ್ನು ಮಾಡಿ ವೆನೆಜುವೆಲಾ ಅಧ್ಯಕ್ಷ ನಿಕೋಲಸ್ ಮಡೂರೋ ಸೇರಿದ ಹಾಗೆ ಅವರ 12 ಸಹಚರರನ್ನು ಬಂಧಿಸುವಂತೆ ಅರ್ಜೆಂಟೀನಾ ಕೋರ್ಟ್ ಕೂಡ ಅರೆಸ್ಟ್ ವಾರೆಂಟ್ ಅನ್ನು ಜಾರಿ ಮಾಡಿದೆ. ಇನ್ನು ಪಕ್ಕದ ಪಾಕಿಸ್ತಾನದಲ್ಲಿ ಭೂಮಿಗೋಸ್ಕರ ಶಿಯಾ ಮತ್ತು ಸುನ್ನಿ ಪಂಗಡಗಳ ಮಧ್ಯೆ ಭಾರೀ ಹೊಡೆದಾಟ ಆಗಿದೆ. 10 ಜನ ಕನಿಷ್ಠ ಅಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ. ಘಟನೆಯಲ್ಲಿ 106 ಜನ ಗಾಯಗೊಂಡಿದ್ದಾರೆ. ಅಲ್ಲಿನ ಖುರಾಮ್ ಜಿಲ್ಲೆಯಲ್ಲಿ ಈ ಘಟನೆಯಾಗಿದೆ. ಈ ಸಂಘರ್ಷದಲ್ಲಿ ದೊಡ್ಡ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಕೂಡ ಬಳಸಲಾಗಿತ್ತು. ಭೂಮಿಗಾಗಿ ಗುಂಡಿನ ಚಕಮಕಿನೇ ಆಗಿದೆ. ಸಾವಿನ ಸಂಖ್ಯೆ ಹಾಗೂ ಗಾಯಗೊಂಡವರ ಸಂಖ್ಯೆ ಜಾಸ್ತಿಯಾಗುವ ಆತಂಕ ಕೂಡ ಮನೆ ಮಾಡಿದೆ. ಇನ್ನು ಇತ್ತೀಚೆಗಷ್ಟೇ 2026ರಲ್ಲಿ ಮಂಗಳ ಗ್ರಹಕ್ಕೆ ಸ್ಪೇಸ್ ಎಕ್ಸ್ ನ ಅನ್ಕ್ರೂಡ್ ಸ್ಟಾರ್ ಶಿಪ್ ಅನ್ನ ಲಾಂಚ್ ಮಾಡೋದಾಗಿ ಟೆಕ್ ದಿಗ್ಗಜ ಇಲಾನ್ ಮಸ್ಕ್ ಹೇಳಿದ್ರು. ಇದೀಗ 2 ವರ್ಷಗಳಲ್ಲಿ ಒಟ್ಟು 5 ಸ್ಟಾರ್ ಶಿಪ್ ಗಳನ್ನ ಮಂಗಳ ಗ್ರಹಕ್ಕೆ ಕಳಿಸ್ತೀವಿ ಅಂತ ಮಸ್ಕ್ ಅನೌನ್ಸ್ ಮಾಡಿದ್ದಾರೆ. ಜೊತೆಗೆ ಎಲ್ಲ ಸುಸೂತ್ರವಾಗಿ ನಡೆದು ಸೇಫ್ ಆಗಿ ಲ್ಯಾಂಡ್ ಆದರೆ ಮುಂದಿನ 4 ವರ್ಷಗಳಲ್ಲಿ ಕ್ರೂಡ್ ಅಥವಾ ಸಿಬ್ಬಂದಿ ಇರೋ ಸ್ಟಾರ್ಶಿಪ್ ಮಂಗಳ ಗ್ರಹದಲ್ಲಿ ಲ್ಯಾಂಡ್ ಆಗುತ್ತೆ. ಸವಾಲುಗಳು ಎದುರಾದರೆ ಇದು ಸ್ವಲ್ಪ ಡಿಲೇ ಆಗಬಹುದು ಅಂತ ಎಲಾನ್ ಮಸ್ಕ್ ಹೇಳಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.